ಹಾಯ್, ನಾನು ರೂಪಾ ಅಂತ ಸ್ಕಿನ್ ಅಂಡ್ ಹೇರ್ ಆಯುರ್ವೇದ ಟಿಪ್ಸ್ ಹೇಳ್ತಾ ಇದ್ದೀನಿ. ಆ ಇದು ಹೇರ್ ಆಯಿಲ್ ಮಾಡಕ್ಕೆ ತಗೊಂಡಿದ್ದೀನಿ. ಕೊಬ್ಬರಿ ಎಣ್ಣೆಲಿ ಬೆಟ್ಟದ ನೆಲ್ಲಿಕಾಯಿ, ಈರುಳ್ಳಿ, ಶುಂಠಿ, ಮೆಂತ್ಯ 2 ಸ್ಪೂನ್ ತಗೊಂಡಿದ್ದೀನಿ. ಕಪ್ಪು ಜೀರಿಗೆ ಅಂತ ಕಪ್ಪು ಜೀರಿಗೆ ಒಂದು 2 ಸ್ಪೂನ್ ತಗೊಂಡಿದ್ದೀನಿ. ಅದು ಹೇರ್ ಗ್ರೋತ್ ತುಂಬಾ ಒಳ್ಳೇದು, ಹೇರ್ ಫಾಲ್ ಆಗಲ್ಲ. ಮೆಂತ್ಯನ ಅಷ್ಟೇ, ರೂಟಿಗೆಲ್ಲ ತುಂಬಾ ಸ್ಟ್ರಾಂಗ್ ಆಗುತ್ತೆ, ತಂಪು. ಒಂದು ಲೀಟರ್ ಎಣ್ಣೆ, ಕೊಬ್ಬರಿ ಎಣ್ಣೆಗೆ ಒಂದು 8 ತಗೊಂಡಿದ್ದೀನಿ. ಕರಿಬೇವು ಒಂದು 8 ಎಸ್ಲು, ಫ್ರೆಶ್ ಕರಿಬೇವು, ಮತ್ತೆ ಫ್ರೆಶ್ ಅಲೋವೆರಾ ಜೆಲ್ಲು, ಹೈಬಿಸ್ಕಸ್ ಇದು ದಾಸವಾಳದ ಹೂವು ಒಣಗಿರೋದು, ಹಸಿದು ಹಾಕೋಬಹುದು. ಇದು ನಾನು ಒಣಗಿರೋದು ಹಾಕೊಂಡಿದ್ದೀನಿ. ಬೇಗ ಅದು ಹಸಿದು ಹಾಕಿದ್ರೆ ಒಂಥರ ಸ್ಮೆಲ್ ಬಂದ್ಬಿಡುತ್ತೆ, ಹಂಗಾಗಿ ಒಣಗಿದ್ದೇನೂ ಆಗಲ್ಲ. ಇದನ್ನೆಲ್ಲ ಹಾಕೊಂಡು ಪೇಸ್ಟ್ ಮಾಡ್ಕೋಬೇಕು. ಇದನ್ನೆಲ್ಲ ಹಾಕೊಂಡು ಕಟ್ ಮಾಡಿಬಿಟ್ಟು ಪೇಸ್ಟ್ ಮಾಡ್ಕೋಬೇಕು. ಬೆಟ್ಟದಲ್ಲಿ ಕಟ್ ಮಾಡ್ಕೊಳ್ಳಿ. ಬೆಟ್ಟದಲ್ಲಿ ಕಟ್ ಮಾಡ್ಕೊಳ್ಳಿ. ಹೇರು ಥಿಕ್ನೆಸ್ ಇರುತ್ತೆ, ಮತ್ತೆ ಹೇರ್ ಗ್ರೋತ್ನು ಆಗುತ್ತೆ, ಹೇರ್ ಫಾಲ್ ಆಗಲ್ಲ. ಹೇರ್ ತುಂಬಾ ಕಪ್ಪು, ತುಂಬಾ ಚೆನ್ನಾಗಿರುತ್ತೆ. ಒಂದ್ಸತಿ ನೀವು ಮಾಡಿ ನೋಡಿ. ನನಗೆ ಹೇರ್ ಫಾಲ್ ಆಗ್ತಾ ಇಲ್ಲ, ಹಾಕಿದ್ದೀನಿ, ಹೇರ್ ಫಾಲ್ ಆಗ್ತಾ ಇಲ್ಲ. ನನಗೂ ನನ್ನ ಮಗಳಿಗೂ ಇಬ್ರಿಗೂ ಹಾಕೊಂಡಿದ್ದೀನಿ, ತುಂಬಾ ಚೆನ್ನಾಗಿದೆ. ಡ್ಯಾಂಡ್ರಫ್ ಆಗಲ್ಲ, ಹೇರ್ ಫಾಲ್ ಆಗಲ್ಲ. ಹಾಗಾಗಿ ಹೀರಾ ಕೂದಲು ಉಳಿಸ್ಕೊಳ್ಳೋಣ. ಎಕ್ಸ್ಟ್ರಾ ಕೂದಲು ಬರೋದಕ್ಕೆ ಹೀರಾ ಕೂದಲು ಉಳಿಸ್ಕೊಳ್ಳೋಣ. ಚಿಕ್ಕದಾಗ ಕಟ್ ಮಾಡ್ಕೊಳ್ಳಿ. ಇದನ್ನು ಮಿಕ್ಸಿಗೆ ಹಾಕೊಳ್ಳಿ, ಪೇಸ್ಟ್ ಮಾಡ್ಕೊಳ್ಳಿ. ಎಲ್ಲ ಮಿಕ್ಸಿಗೆ ಹಾಕೊಳ್ಳಿ, ಇಷ್ಟು ಕಟ್ ಮಾಡ್ಕೊಂಡು. ಬೆಟ್ಟದ ನೆಲ್ಲಿಕಾಯಿ ಇದು 1 ಲೀಟರ್ ಎಣ್ಣೆಗೆ ಬೆಟ್ಟದ ನೆಲ್ಲಿಕಾಯಿ, ಕರಿಬೇವು ಒಂದು 8 ಎಸ್ಲು. ನೀವು ಎಷ್ಟು ಕ್ವಾಂಟಿಟಿ ತಗೋತೀರೋ ಅದ್ರ ಮೇಲೆ ಡಿಪೆಂಡ್ಸ್. ನಾನು 1 ಲೀಟರ್ ಎಣ್ಣೆಗೆ ತಗೊಂಡಿದ್ದೀನಿ ಇಷ್ಟು ಕ್ವಾಂಟಿಟಿ. ಏರ್ ತಿಕ್ಕಾಗಿರುತ್ತೆ, ಕಪ್ಪಾಗಿರುತ್ತೆ, ಏರ್ ಫಾಲ್ ಆಗಲ್ಲ. ಅಷ್ಟು ತುಂಬಾ ಚೆನ್ನಾಗಿದೆ ಈ ಎಣ್ಣೆ. ಇದನ್ನೆಲ್ಲರೂ ಮಾಡಿ ನಂಗೆ ರಿಸಲ್ಟ್ ಹೇಳಿ, ಕಮೆಂಟಲ್ಲಿ ತಿಳಿಸಿ. ಕರಿಬೇವು, ಬೆಟ್ಟದ ನೆಲ್ಲಿಕಾಯಿ, ಒಂದು ಈರುಳ್ಳಿ, ದಪ್ಪ ಈರುಳ್ಳಿ 1 ಈರುಳ್ಳಿ ತಗೊಂಡಿದ್ದೀನಿ. ಮೆಂತ್ಯ 2 ಸ್ಪೂನು, ಕಪ್ಪು ಜೀರಿಗೆ, ಕಲಂಜಿ ಅಂತಾರೆ ಇದನ್ನ, ಕಪ್ಪು ಜೀರಿಗೆ ಇದೊಂದು 2 ಸ್ಪೂನ್ ಹಾಕೊಂಡಿದ್ದೀನಿ. ಅರ್ಧ ಇಂಚ್ ಶುಂಠಿ, ರೂಟು ಸ್ಟ್ರಾಂಗ್ ಮಾಡೋದಕ್ಕೆ ಶುಂಠಿ, ಮತ್ತೆ ಒಣಗಿದ್ದು ದಾಸವಾಳದ ಹೂಗಳು, ಫ್ರೆಶ್ ಅಲೋವೆರಾ ಜೆಲ್ 1 ಬೌಲು. ಇದನ್ನೆಲ್ಲ ಹಾಕೊಂಡು ಪೇಸ್ಟ್ ಮಾಡ್ಕೊಳ್ಳಿ. ಎಲ್ಲ ಹಾಕೊಂಡು ಪೇಸ್ಟ್ ಮಾಡ್ಕೊಂಡು ನೋಡಿ, ಪೇಸ್ಟ್ ಮಾಡಿದ್ದೀನಿ. ಕೊಬ್ಬರಿ ಎಣ್ಣೆಗೆ ಇದನ್ನೆಲ್ಲ ಒಂದು ದೊಡ್ಡ ಪಾತ್ರೆ ತಗೊಂಡು ಒಂದು ಪಾತ್ರೆಯಲ್ಲಿ ಹಾಕೊಂಡು ಕೊಬ್ಬರಿ ಎಣ್ಣೆ ಹಾಕಿ ಬಾಯ್ಲ್ ಮಾಡಬೇಕು. ಒಂದು ಪಾತ್ರೆಯಲ್ಲಿ ಹಾಕೊಳ್ಳಿ. ಇದು ಎಣ್ಣೆ ಹಂಗಂಗೆ ಹಾಕಿದ್ರೆ ಅದನ್ನೆಲ್ಲ ಎಣ್ಣೆಲೆಲ್ಲ ವೇಸ್ಟ್ ಆಗಿಬಿಡುತ್ತೆ. ಎಣ್ಣೆ ಎಲ್ಲ ಅದಕ್ಕೆ ಅಂಟ್ಕೊಂಡ್ಬಿಡುತ್ತೆ ಅಂದ್ಬಿಟ್ಟು ಇದನ್ನ ಪೇಸ್ಟ್ ಮಾಡಿ ಹಾಕಿ ಒಂದು ಬಟ್ಟೆಲಿ ಸೋಸ್ಕೊಂಡ್ಬಿಟ್ರೆ ಅದು ಎಣ್ಣೆನೂ ವೇಸ್ಟ್ ಆಗೋದಿಲ್ಲ. ಕೊಬ್ಬರಿ ಎಣ್ಣೆ 1 ಲೀಟರ್ ಫ್ರೆಶ್ ಕೊಬ್ಬರಿ ಎಣ್ಣೆ ಗಾಣದಲ್ಲಿ ತಂದಿದ್ದು. ಬಾಯ್ಲ್ ಮಾಡಿ ಒಂದು 30 ನಿಮಿಷ ಲೋ ಫ್ಲೇಮಲ್ಲಿ ಬಾಯ್ಲ್ ಮಾಡ್ರಿ. ಸೀಸ್ಬಾರ್ದು, ತಳ ಹಿಡಿಬಾರ್ದು. ಇದನ್ನೆಲ್ಲ ಒಂದು ಬೈಟ್ ಬಟ್ಟೆ ತಗೊಂಡು ಸೋಸ್ಕೊಳ್ಳಿ. ಹಿಂಡಿ ಯಾವುದನ್ನೇ ವೇಸ್ಟ್ ಮಾಡಬೇಡಿ. ಆ ಸೋಸಿದ್ದನ್ನು ಸಹ ಅದನ್ನ ತಲೆ ಹಚ್ಕೋಬಹುದು. ಸ್ವಲ್ಪ ಹಾಕೊಂಡು ಒಂದು ದೊಡ್ಡ ಪಾತ್ರೆಲಿ ಹಾಕೊಂಡು ಹಿಂಡ್ಕೊಳ್ಳಿ. ನೋಡಿ ಹಿಂಗಾಗಿದೆ ಕೊಬ್ಬರಿ ಎಣ್ಣೆ, ಈ ತರ ಆಗಿದೆ ನೋಡಿ. ಹೋಮ್ ಮೇಡ್ ಕೊಬ್ಬರಿ ಎಣ್ಣೆ ಹೇರ್ ಫಾಲಿಗಂತೂ ತುಂಬಾ ಚೆನ್ನಾಗಿದೆ, ಹೇರ್ ಫಾಲ್ ಆಗಲ್ಲ, ತುಂಬಾ ಚೆನ್ನಾಗಿದೆ. ಇದನ್ನ ಮಾಡ್ಕೊಳ್ಳಿ. ಹಿಂಗಿದೆ ನೋಡಿ. ರೂಟಲ್ಲಿ ಒಂದು ಹತ್ತಿ ತಗೊಂಡು ರೂಟಲ್ಲಿ ಸ್ವಲ್ಪ ತಗೊಂಡು ಹಚ್ಕೊಳ್ಳಿ. ನನಗೆ ಹೇರ್ ಫಾಲ್ ಇಲ್ಲ, ನೀವು ಹಚ್ಚಿ ನೋಡಿ, ಹೇರ್ ಫಾಲ್ ಆಗಲ್ಲ. ಹೇರ್ ತುಂಬಾ ಚೆನ್ನಾಗಿ ಗ್ರೋತ್ ಆಗುತ್ತೆ, ತುಂಬಾ ಚೆನ್ನಾಗಿದೆ ಹೇರ್. ಹಚ್ಕೊಳ್ಳಿ. ಮತ್ತೆ ಕೂದಲು ಬ್ಲಾಕ್ ಆಗು ಇರುತ್ತೆ, ಬೆಟ್ಟದಲ್ಲಿ ಹಾಕಿದೀವಲ್ಲ ಹಂಗಾಗಿ ಬ್ಲಾಕ್ ಆಗಿರುತ್ತೆ. ಹಚ್ಚಿ, ತುಂಬಾ ಚೆನ್ನಾಗಿದೆ, ನೀವು ಟ್ರೈ ಮಾಡಿ.
ಕಮೆಂಟಲ್ಲಿ ತಿಳಿಸಿ. ತುಂಬಾ ಚೆನ್ನಾಗಿದೆ. ತುಂಬಾ ಥ್ಯಾಂಕ್ಸ್. ಇಷ್ಟೊತ್ತು ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್.